ನಾನು ಈ ಮನೆಯಿಂದ ತವ್ರ ಮನೆಗೆ ಹೋಗ್ಬೇಕಾದ್ರೆ ಮಾವ ಬಂದು ವಿನುತಾ ತವ್ರ ಮನೆಗೆ ಹೋಗ್ತಿದ್ಯಾ, ತಗೋ ಒಂದು ಸ್ವಲ್ಪ ದುಡ್ಡಿಟ್ಕೋ, ನಿನಗೆ ಖರ್ಚಿಗೆ ಬೇಕಾಗತ್ತೆ ಅಂತ ಕೊಡಬೇಕು. ನಾನು ತವ್ರ ಮನೆಯಿಂದ ವಾಪಸ್ ಈ ಮನೆಗೆ ಬರಬೇಕಾದ್ರೆ ರಂಜುನ್ ಕರೆದು ಅವಳ ಕೈಗೆ ಒಂದು 500 ರೂಪಾಯಿ ಕೊಟ್ಟು, ರಂಜು ಜಾಸ್ತಿ ದುಡ್ಡು ಖರ್ಚು ಮಾಡಬೇಡ, ಈ 500 ರೂಪಾಯಿಲಿ ನಿನ್ನ ಬುಕ್ಸ್ ತಗೋ, ಅದು ಇದು ತಗೋ ಅಂತ ಹೇಳಿ ಬರ್ತಾ ಅವಳ ಹಣೆಗೆ ಒಂದು ಮುತ್ತು ಕೊಟ್ಟು, ಅಮ್ಮನಿಗೂ ಅಷ್ಟೇ, ಅಮ್ಮ ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಬಲವಂತ ಮಾಡಿ ಅವಳಿಗೆ ದುಡ್ಡು ಕೊಡಬೇಕು. ಇದೇ ಅಲ್ವಾ ಅತ್ತೆ ತವ್ರ ಮನೆಯವರು ಕೊಟ್ಟು ಮನೆಯಿಂದ ಬಯಸೋದು? ಕೊರಗಬೇಡ ವಿನುತಾ, ನಿಮ್ಮ ಮಾವ ಅವಳಿಗೆ 10,000 ರೂಪಾಯಿ ಕೊಟ್ಟಿರ್ಬೋದು, ನಾನು ನಿನಗೆ 50,000 ರೂಪಾಯಿ ಕೊಡ್ತೀನಿ. ಅವಳು ತಗೊಳ್ಳೋದಕ್ಕಿಂತ ಚೆನ್ನಾಗಿರೋ ದೊಡ್ಡ ಗಿಫ್ಟ್ ತಗೊಂಡು ಹೋಗಿ ಕೊಡು. ನಿಮ್ಮ ಅಪ್ಪ ಅಮ್ಮ ಅದನ್ನ ನೋಡಿ ವಿನುತಾ ಕೊಟ್ಟಿರೋ ಗಿಫ್ಟು ಅಂತ ಎಲ್ಲರಿಗೂ ತೋರಿಸಿ ಹೊಗಳ್ಬೇಕು ಅಂತ ಗಿಫ್ಟ್ ತಗೋ. ಇದು ಡಿಸೈನ್ ಚೆನ್ನಾಗಿಲ್ಲ. ಬನ್ನಿ ಆ ನೀಲಿ ಕಲರ್ದು ತೋರಿಸಿ. ಬೇಡ, ಈ ಕೆಂಪು ಕಲರ್ದು ಡಿಸೈನ್ ಚೆನ್ನಾಗಿದೆ ಅನ್ಸುತ್ತೆ, ತೋರಿಸಿ. ಒಂದ್ ನಿಮಿಷ ಇರಿ. ಇದರಲ್ಲಿ ಹಳ್ಳಿ ಕಲರ್ ಸಿಗತ್ತಾ? ಇರಿ. ಇದು ಬೇಡ, ಹಸಿರು ಕಲರ್ದು ತೋರಿಸಿ. ಅಲ್ಲೆಲ್ಲ ಬಟ್ಟೆಗಳಿದೆಯಲ್ಲ, ಅದ್ಯಾವುದು? ಅಯ್ಯೋ ಮೇಡಮ್, ಏನ್ ಮೇಡಮ್ ಒಂದ್ ಸ್ಯಾರಿ ತಗೊಳಕ್ ಇಷ್ಟೊಂದು ಇದ್ ಮಾಡ್ತೀರಾ? ಯಾವ ಕಲರ್ ಬೇಕಂತ ಆರ್ಡರ್ ಕೊಡಿ, ನೇಸ್ ಕೊಟ್ಬಿಡ್ತೀನಿ. ಅದ್ಯಾಕ್ರಿ ಹಾಗಂತೀರಾ? ನೀವು ಕೇಳಿದಷ್ಟು ದುಡ್ಡು ಕೊಡ್ತೀವಿ ತಾನೆ. ನಮಗ್ ಬೇಕಾಗಿರೋ ಡಿಸೈನ್ ನ ನಮಗ್ ಬೇಕಾಗಿರೋ ಕಲರ್ ನಲ್ಲಿ ಹೊಲ್ಕೊಡ್ಬೇಕಪ್ಪ. ಎಕ್ಸಾಕ್ಟ್ಲಿ ಕರೆಕ್ಟು. ಆಯ್ತಮ್ಮ. ಏನ್ ಸಖತ್ತಾಗೆ ಸೀರೆ, ನಿಮ್ಮ ಅಮ್ಮಂಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತದೆ. ಇದನ್ನೇನಾದ್ರೂ ಅಮ್ಮ ಉಟ್ಕೊಂಡ್ರೆ ಮಾರಮ್ಮನ ಜಾತ್ರೆಲಿ ಮೆರವಣಿಗೆ ಹೋದಂಗಿರುತ್ತೆ. ಸಾವಿತ್ರಿ, ನಿಮ್ಮ ಅಮ್ಮ ಇರೋ ಸೈಜ್ಗೆ ಈ ಕಲರು ನೀನೇ ತಾನು ಹೇಳಿದ್ದು. ಸರಿ, ಈಗ ಯಾವ್ದು ಒಂದ್ ಸೀರೆ ತಗೊಳಕ್ ಸಹಾಯ ಮಾಡಿ. ನಾನು ಹೇಳಿಲ್ವಾ ನನಗೆ ಶಾಪಿಂಗ್ ಗೀಪಿಂಗ್ ಕರಿಬೇಡ ಅಂತ? ನೀನೇ ಮಾಡ್ಕ. ಈಗ ಬಂದಿದ್ರಲ್ಲ ಸತ್ಯ, ಬನ್ನಿ ಒಂದ್ ಸೀರೆ ತಗೊಳಕ್ ಸಹಾಯ ಮಾಡಿ. ನೋಡಿ, ಈ ಹಸಿರು ಕಲರ್ ಹೇಗಿದೆ? ಹಬ್ಬ ತರ ಇದೆ. ಇದೇನೇ ವಿನುತಾ, ಇದು ಚಿಕ್ಕ ಅಂಗಡಿಗೆ ಬಂದಿದ್ದಾರೆ ನೋಡು. ಅವ್ರ ಲೆವೆಲ್ಗೆ ಈ ಅಂಗಡಿ ಸೂಟ್ ಆಗುತ್ತೆ, ನಮ್ಗಿದು ಸೂಟ್ ಆಗಲ್ಲ. ನಾವು ಹೋಗಿ ಮಾಲಲ್ಲಿ ಪರ್ಚೇಸ್ ಮಾಡೋಣ. ಸಾವಿತ್ರಿ ಅಕ್ಕ ಎಲ್ಲಿ ಬಟ್ಟೆ ತಗೋತಾಳೋ ನಾನು ಅಲ್ಲೇ ತಗೊಳ್ಳೋದು. ಈ ಹೆಂಗಸರ ಸೈಕಾಲಜಿ ಎಲ್ಲ ನಿಮ್ಗೆ ಅರ್ಥ ಆಗಲ್ಲ. ಒಂದೇ ಕಡೆ ಬಟ್ಟೆ ತಗೊಂಡ್ರೆ ಅಮ್ಮನಿಗೂ ಕಂಪೇರ್ ಮಾಡಕ್ ಈಸಿ ಆಗತ್ತೆ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಪ್ರತಾಪ್, ಈಗ ಸಾವಿತ್ರಿ ಅಕ್ಕ 10,000 ರೂಪಾಯಿ ಸೀರೆ ತಗೋತಾಳೆ ಅಂತ ಇಟ್ಕೊಳ್ಳಿ. ನಾವು 20,000 ರೂಪಾಯಿ ಇಲ್ಲೇ ಸೀರೆ ತಗೊಂಡ್ರೆ ಆ ರೇಟು ಸಾವಿತ್ರಿ ಅಕ್ಕನ್ ಗೊತ್ತಿರುತ್ತೆ. ಅದನ್ನ ಅವಳು ಹೋಗಿ ಅಮ್ಮನಿಗೆ ಹೇಳ್ತಾಳೆ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಇದು ನಮ್ ಹೆಂಗಸರ ಲೆಕ್ಕಾಚಾರ. ನೀವು ಸುಮ್ಮನೆ ಇರ್ತೀರಾ? ಇದು ಚೆನ್ನಾಗಿದೆ, ಇದರಲ್ಲಿ ಹಸಿರು ಕಲರ್ ಇದೆಯಾ? ಸಾವಿತ್ರಿ, ಸೀರೆ ಹೇಗಿದೆ? ಅಯ್ಯೋ ರೀ, ಎಷ್ಟು ಚೆನ್ನಾಗಿದೆ ರೀ ಸೀರೆ, ತುಂಬಾ ಚೆನ್ನಾಗಿದೆ. ಅಮ್ಮಂಗಂತೂ ತುಂಬಾ ಚೆನ್ನಾಗಿ ಒಪ್ಪತ್ತೆ. ನಾನ್ ಹುಡುಕ್ತಾ ಇದ್ದಿದ್ದು ಇದೇ ಕಲರ್, ಇದೇ ಡಿಸೈನು. ಮತ್ತೆ ಸೆಲೆಕ್ಷನ್ ಮಾಡಿದಾರಮ್ಮ ನಾವು. ನಿಮ್ ಟೆಸ್ಟ್ ಒಂದೇ, ನಮ್ ಟೆಸ್ಟ್ ಒಂದೇ. ಹಿಂಗೆ ಬರಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿರೋ ಸೀರೆ ಸೆಲೆಕ್ಟ್ ಮಾಡಿದೀರಾ. ಅಯ್ಯ, ಚೆನ್ನಾಗಿರೋ ಸೀರೆ ತೋರ್ಸಿದ್ರು ತೀವಿತ್ಯಾ, ತೋರ್ಸಿಲ್ಲ ಅಂದ್ರೂ ತೀವಿತ್ಯಾ. ಏನ್ ಹೆಂಗಸ್ರ ಏನೋ. ನೀನಪ್ಪ ಇದನ್ ಮುಂಚೆನೆ ತೋರ್ಸಿದ್ರೆ ಪ್ರಾರಂಭ ಇರ್ತಿರ್ಲಿಲ್ವಾ? ಸ್ಟಾರ್ಟ್ ಮಾಡು. ಏನಿಲ್ಲ. ಹೌದು, ನೀವಿಬ್ರೇನ್ ಇಲ್ಲಿ? ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿಗೆ ಬಟ್ಟೆ ತಗೋಣ ಅಂತ ಬಂದ್ವಿ. ವಾಟ್ ಅ ಕೋಇನ್ಸಿಡೆನ್ಸ್ ಅಕ್ಕ. ನಾನು ಅಷ್ಟೇ ಅಮ್ಮನ್ ಬಟ್ಟೆ ತಗೋಣ ಅಂತಾನೆ ಬಂದಿದ್ದು. ಆಯ್ತಾ ನಿಮ್ ಪರ್ಚೇಸಿಂಗ್ ಎಲ್ಲ? ಅಯ್ಯ, ಎಲ್ಲ ಆಗ್ಬೇಕು. ಇವಳು ಶಾಪಿಂಗ್ ಮಾಡೋ ಹೊತ್ತಿಗೆ ನೆರೆ ಕೂದ್ಲು ಬಂದು ಎಲ್ಲಿ ಮುತ್ತಾಕ್ಬಿಡ್ತೀನಿ ಅಂತ ಭಯ ಆಯ್ತದೆ ನನಗೆ. ಸದ್ಯ ಮುಗೀತಪ್ಪ ಶಾಪಿಂಗು. ಪ್ರತಾಪ್ನ ನೋಡಿ ಕಲ್ತ್ಕೊಳ್ಳಿ. ಸಾಕಳ್ಳಪ್ಪ, ಎಲ್ಲ ಹೆಂಡ್ತಿರ್ಗು ಬೇರೆಯವ್ರ ಗಂಡನೇ ಆದರ್ಶ ಪುರುಷ ಅಲ್ವಾ ಬಸ್? ಆಲ್ ದ ಬೆಸ್ಟ್. ಹೋಗನ್ನಿ. ಹೇ ವಿನುತಾ, ಹೇಗಿದ್ರು ಸಿಕ್ಕಿದೀವಲ್ಲ, ಒಟ್ಟಿಗೆ ಬಟ್ಟೆ ತಗೊಂಡು ಹೋಗೋಣ.
ಇಲ್ಲಕ್ಕ, ನಿಂಗೆ ಮನೇಲಿ ತುಂಬಾ ಕೆಲಸ ಇರುತ್ತಲ್ಲ, ನೀ ಹೋಗಿ ಮುಗಿಸ್ಕೋ. ನಾನು ಪ್ರತಾಪ್ ಪರ್ಚೇಸ್ ಮಾಡ್ತೀನಿ. ಬರ್ತೀನಿ. ನನಗ್ ಮನೇಲಿ ಏನು ಕೆಲಸ ಇಲ್ಲ. ಏನೊಂದ್ ಅರ್ಧ ಗಂಟೆ ತಾನೆ, ಬಾರೆ ಒಟ್ಟಿಗೆ ಹೋಗೋಣ. ಪರವಾಗಿಲ್ಲ ಕಣೆ, ಪರವಾಗಿಲ್ಲ, ಬಾ ಬಾ. ಸತ್ಯ, ನೀನ್ ಬರಲ್ವಾ? ನನಗೇನು ಹುಚ್ಚನೆ ಕಡ್ದಿದ್ಯಾ ಬಾಸ? ಈಗ ತಾನೇ ಶಾಪಿಂದ ರಿಲೀಸ್ ಆಗಿವನಿ. ನೀವು ಹೋಗ್ಬನ್ನಿ, ನಾವಿಲ್ಲೇ ಕುಂತಿರ್ತೀವಿ. ಹೋಗಿ 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 ಬಾಸ. ಇಲ್ಲಿ ನೋಡಿ, ಈಗ ನನಗ್ ತೋರಿಸಿದ್ರಲ್ಲ ಅದೇ ತರ ಸೀರೆಗಳನ್ನ ತೋರಿಸಿ. ಯಾವ ರೇಂಜ್ ಬೇಕು ಮೇಡಮ್? ನನಗ್ ತೋರಿಸಿದ್ರಲ್ಲ ಅದೇ ರೇಟ್ ಇರ್ಲಿ. ಬೇಡ ಬೇಡ, ಇನ್ನು ಕಾಸ್ಟ್ಲಿ ಇರ್ಲಿ. ಹಾ ಹಾ ಇದು ನೋಡೆ, ಈ ಕಲರ್ ಅಮ್ಮನ ಹತ್ರ ಇದೆ, ಬೇಡ. ಇದು ಈ ಡಿಸೈನು ಚೆನ್ನಾಗಿಲ್ಲ. ಆ ಕೆಂಪು ಡಿಸೈನ್ ನೋಡಿ, ನೋಡಿ ಆ ಕೆಂಪು ತೋರಿಸಿ. ಇಲ್ಲ ಇಲ್ಲ, ಬೇಡ, ಅದು ಚೆನ್ನಾಗಿಲ್ಲ. ಅದು ಈ ನೇರಳೆ ಬಣ್ಣ ಇದು ನೋಡೆ, ಇದು ಅಮ್ಮಂಗೆ ಒಪ್ಪುತ್ತೆ. ಇದು ನೋಡೆ, ನೀಲಿ ಕಲರ್ ಅಂತೂ ಅಮ್ಮನ ಹತ್ರ ಇಲ್ವೇ ಇಲ್ಲ. ಈ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ. ಬೇಡ ಬಿಡಕ್ಕ, ನಾನು ನೋಡ್ಕೋತೀನಿ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ ವಿನು, ಅಂಚು ಎಲ್ಲ ನೋಡ್ಬಿಟ್ಟು ತಗೋಬೇಕು. ನಾನು ನೋಡ್ತೀನಿ ಇರು. ಚೆನ್ನಾಗಿಲ್ಲ. ಹಾ ಏ ವಿನು, ಇದು ನೋಡೆ ಎಷ್ಟು ಚೆನ್ನಾಗಿದೆ. ಅಮ್ಮಂಗೆ ಈ ಬಣ್ಣ ಒಪ್ಪುತ್ತೆ. ನೋಡು, ರೇಟು ಜಾಸ್ತಿ ಇದೆ. ನೀನ್ ಹೇಳಿದ ರೇಟೆ. ಎಷ್ಟು ಚೆನ್ನಾಗಿದೆ ನೋಡೆ. ನೋಡೆ ಹೇಗಿದೆಯಾ ಇದು? ಓಕೆ, ಆದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ? ಅಲ್ವೇ? ನೋಡ್ತಾನೆ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ನಿನಗೆ ಈಗ ಗೊತ್ತಾಗಲ್ಲ, ಅಮ್ಮ ಉಟ್ಕೋತಾರಲ್ಲ ಅವಾಗ ನೀನೇ ಹೇಳ್ತೀಯ. ನಿನ್ ಕೇಳಿದ್ರೆ ಪ್ರಯೋಜನ ಇಲ್ಲ. ಪ್ರತಾಪ್, ಈ ಸೀರೆ ಹೇಗಿದೆ? ಅಮ್ಮಂಗ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಲ್ವಾ? ನನ್ನನ್ ಕೇಳಕ್ಕಿಂತ ವಿನುತನ್ ಕೇಳಿ. ನೀವು ಗಂಡಸ್ರೆಲ್ಲ ಇದೊಂದನ್ನ ಹೇಳ್ಬಿಡ್ತೀರಾ, ನಾವು ಹೆಂಗಸ್ರು ಪರದಾಡ್ಬೇಕು ಅಲ್ವಾ? ಏ ವಿನು, ನೋಡೆ ಎಷ್ಟು ಚೆನ್ನಾಗಿದೆ ಈ ಸೀರೆ. ನಿಂಗೇನು ಗೊತ್ತಾಗಲ್ಲ, ನಾನೇ ತಗೋತೀನಿ. ನೋಡಿ, ಇದನ್ನ ಪ್ಯಾಕ್ ಮಾಡಿ. ಅದನ್ನ ಹಂಗೆ ಬಿಲ್ಲು ಮಾಡ್ಬಿಡಿ. ಬಿರುಕಿದೆ. ಸಾವಿತ್ರಿ ವಿನುತ ನಡುವೆ ದೊಡ್ಡ ಕಂದಕಾನೆ ಆಗಿದೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಈಗ ನಾನು ಹಾವು ಏಣಿ ಆಟ ಆಡಬೇಕು. ನಾನು ಹಾವಾಗಬೇಕು. ಅವರಿಬ್ಬರನ್ನ ಏಣಿ ಹತ್ಸೋ ತರ ಮಾಡಿ ಹತ್ತುವಾಗ ಕಚ್ಚಬೇಕು. ಕಾಲ ಕೂಡು ಬಂದಿದೆ. ನನ್ನ ಮುಂದೆ ಕುಂಟೆ ಬೆಲ್ಲೆ ಆಡ್ತಿದ್ದವರು ನನಗೆ ಎಷ್ಟು ಅವಮಾನ ಮಾಡಿದ್ದಾರೆ. ಇನ್ನು ಮುಂದೆ ನಾನು ಆಡ್ತೀನಿ ಕುಂಟೆ ಬೆಲ್ಲೆ. ಅಕ್ಕ, ನಿನ್ನ ವೆಡ್ಡಿಂಗ್ ಆನಿವರ್ಸರಿ ನೆಪ ಮಾತ್ರ. ನನ್ನ ಕೆಲಸ ಇರೋದೇ ಇಲ್ಲಿ, ಈ ಮನೆಯಲ್ಲಿ. ನನ್ನ ಮುಂದೆ ಗೊಣ್ಣೆ ಸುರಿಸ್ಕೊಂಡು ಪೆಪ್ಪರ್ಮೆಂಟ್ಗೆ ₹1 ₹2 ತಗೋತಿದ್ದವರು ಇವತ್ತು ಆಗರ್ಭ ಶ್ರೀಮಂತರು. ಮಲಗೋ ಕೋಣೆ AC, ಓಡಾಡೋ ಕಾರು BMW. ಅಬ್ಬಾ, 1000 ಶಿವಲಿಂಗದ ಮೇಲಾಣೆ, ನಮ್ಮ ದೇಶದಲ್ಲಿರೋ 3 ಕೋಟಿ ದೇವರಾಣೆ. ಇಲ್ಲಿಂದ ನನ್ನ ಹಾವು ಏಣಿ ಆಟ ಶುರು. ಮಾವ, ನಾಳೆ ಅಪ್ಪ ಅಮ್ಮಂದು 25ನೇ ವರ್ಷದ ಮದುವೆ ಆನಿವರ್ಸರಿ ಇದೆ. ಗೊತ್ತಲ್ಲ ಸಾವಿತ್ರಿ, ನೀವು ದೊಡ್ಡ ಮನ್ಸ್ ಮಾಡಿ ಖಂಡಿತ ಬರ್ಬೇಕು. ಇದೇನು ಇಷ್ಟು ಫಾರ್ಮಲ್ ಆಗಿ ಕರಿತಾ ಇದೆಯಾ? ನಿಮ್ ತಂದೆ ಆಗ್ಲೇ ಫೋನ್ ಮಾಡಿದ್ದಾರೆ. ಖಂಡಿತ ಬರ್ಬೇಕು ನೀವು. ಬರೋಕೆ ನನಗೂ ತುಂಬಾ ಇಷ್ಟ, ಆದ್ರೆ ಆಫೀಸ್ ಕೆಲಸದ ಒತ್ತಡ ಇದೆ. ಐ ವಿಲ್ ಟ್ರೈ ಟು ಕಮ್. ಅಣ್ಣ, ನಾನಂತೂ ಹೋಗ್ಲೇಬೇಕು. ನಮ್ಮ ಮಾವ ಇರ್ಲಿ, ನಾನು ಹೋಗದೆ ಇದ್ರೆ ನಮ್ಮ ಅತ್ತೆ ಬೋ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಹೇಳಿ? ನಮ್ಮ ಅತ್ತೆಗೆ ನನ್ ಕಂಡ್ರೆ ಬೋ ಇಷ್ಟ, ಅದಕ್ಕೆ. ಅಳಿಯ, ನೀನು ಹೋಗ್ಲೇಬೇಕು. ನೀನ್ ಅಲ್ಲಿಗೆ ಹೋಗ್ಲಿ ಅಂತಾನೆ ನಾನ್ ನಾಳೆ ಆಫೀಸ್ಗೆ ಹೋಗ್ತಿರೋದು. ಅಯ್ಯೋ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆಫೀಸಿಗೆ ಹೋದ್ರೆ
ಅಲ್ಲೊಂದ್ ಸೈನ್ ಹಾಕು, ಇಲ್ಲೊಂದ್ ಸೈನ್ ಹಾಕು, ಅಲ್ಲೊಂದ್ ಸೈನ್ ಹಾಕು, ಇಲ್ಲೊಂದ್ ಸೈನ್ ಹಾಕು ಅಂತ ತಲೆ ತಿಂತಾರಣ. ಸೈನ್ ಹಾಕಿ 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 ಕೊನೆಗೆ ಸತ್ಯ ಅನ್ನೋದ್ರ ಬದಲು ಸದ್ಯ ಅಂತ ಸೈನ್ ಮಾಡ್ಬಿಟ್ಟಿರ್ತೀರಣ. ಯಾಕೆ ಹೇಳ್ತೀರಾ ನನ್ ಕತೆ? ಸೈನ್ ಮ್ಯಾಚ್ ಆಗಿಲ್ಲ ಅಂತ ತಿರ್ಗಾ ಬಂದು ಸೈನ್ ಮಾಡ್ಕೊಂಡು ಹೋಗ್ತಾರಣ. ಅದಕ್ಕೆ ಇದೆಲ್ಲ ಆಗದೆ ಇರ್ಲಿ ಅಂತ ನಾಳೆ ನಿನಗೆ ರಜಾ, 25ನೇ ವರ್ಷದ ಸಂಭ್ರಮ, ಸಂತೋಷವಾಗಿದ್ದು ಬನ್ನಿ. ಥ್ಯಾಂಕ್ಸ್ ಮಾಮ. ಮಾಮ, ನೀವು ಕೊಟ್ಟಿದ್ದ ದುಡ್ಡಲ್ಲಿ ಅಮ್ಮಂಗೆ ರೇಷ್ಮೆ ಸೀರೆ ತಂದಿದ್ದೀನಿ. ನಿಮಗೆ ತೋರಿಸ್ಲಿಲ್ಲ ನೋಡಿ, ತಂದ್ಬಿಡ್ತೀನಿ ಈಗಲೇ. ಅಣ್ಣ ಕುಡಿ, ಅದನ್ನು ನೋಡ್ತೀನಿ. ಅಲೆಕ್ಸ್ ಅಲ್ಲಿ ಅಲ್ಲಿ ಅಲ್ಲ, ಅದು ಅಲೆಕ್ಸ್ ಹೇಳಿ. ಓ ಹೇಳಿ. ನೋಡಿ ಮಾಮ, ಹೇಗಿದೆ ಸೀರೆ? ನನಗೆ ಸೀರೆ ಬಗ್ಗೆ ಅಷ್ಟು ಗೊತ್ತಾಗಲ್ಲ ಸಾವಿತ್ರಿ. ನಿನಗೆ ಇಷ್ಟ ಆಯ್ತು ತಾನೆ, ಸಾಕು ಬಿಡು. ನನಗೆ ತುಂಬಾ ಇಷ್ಟ ಆಯ್ತು ಮಾವ. ಈ ಸೀರೆ ನೋಡಿ ಮಾವ, ನಾನು ಅಮ್ಮನ್ಗೆ ಅಂತ ಗಿಫ್ಟ್ ಕೊಡೋಣ ಅಂತ ತಗೊಂಡ್ಬಂದಿದ್ದೀನಿ. ಚೆನ್ನಾಗಿದ್ಯಾ? ಈ ಸೀರೆನೂ ಚೆನ್ನಾಗೇ ಇದೆ. ಮಾವ, ನೀವು ಹಾಗೆಲ್ಲ ನಾರ್ಮಲ್ ಆಗಿ ಹೇಳೋ ಹಾಗಿಲ್ಲ. ಎರಡೂ ಸೀರೆನ ಮುಟ್ ನೋಡಿ, ಆಗ ನಿಮ್ಗೆ ಯಾವ ಸೀರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಗೊತ್ತಾಗತ್ತೆ. ಮತ್ತೆ ಇದು ಅದಕ್ಕಿಂತ ಕಾಸ್ಟ್ಲಿ ಅಂಡ್ ಲೇಟೆಸ್ಟ್ ಡಿಸೈನ್. ನನಗಿದೆಲ್ಲ ಗೊತ್ತಾಗಲ್ಲ. ಇಲ್ಲ 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 ಮಾವ, ಪ್ಲೀಸ್, ನೀವು 2 ಸೀರೆಯಲ್ಲಿ ಯಾವ ಸೀರೆ ಚೆನ್ನಾಗಿದೆ ಅಂತ ನೋಡಿ ಹೇಳಲೇಬೇಕು. ಈ ಸೀರೆ ತುಂಬಾ ಚೆನ್ನಾಗಿದೆ. ಸೀರೆನ ಅದ್ರ ಬೆಲೆ, ಲೇಟೆಸ್ಟ್ ಡಿಸೈನ್, ನೆರಿಗೆ ಇದ್ರ ಮೇಲೆ ಅಳಿಯೋದಲ್ಲ. ಅದನ್ನು ಯಾರು ಉಡ್ತಾರೆ, ಹುಟ್ಟಾಗ ಅವ್ರು ಹೇಗೆ ಕಾಣ್ತಾರೆ, ಇದರ ಆಧಾರದ ಮೇಲೆ ನಿರ್ಧಾರ ಮಾಡಬೇಕು. ಪದ್ಮಾವತಿ ಅವ್ರ ಗಾಂಭೀರ್ಯಕ್ಕೆ ಈ ಸೀರೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಬೇಜಾರು ಮಾಡ್ಕೋಬೇಡ, ಇದು ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯ. ಐ ವಾಸ್ ನಾಟ್ ಪಾರ್ಷಿಯಲ್. ವಿನು, ಯಾಕೆ? ಮಾವ ನೀನ್ ತಂದಿರೋ ಸೀರೆ ಚೆನ್ನಾಗಿಲ್ಲ ಅಂದ್ರು. ಅದಕ್ಕೆ ನಿನಗ್ ಬೇಜಾರಾಯ್ತು. ನಿನಗ್ ಬೇಜಾರಾದ್ರೆ ನಂಗೂ ಬೇಜಾರಾಗುತ್ತೆ. ನಾಳೆ ಅಮ್ಮಂಗೆ ನೀನೇ ಈ ಸೀರೆನ್ ಕೊಡು. ನಿನ್ ತ್ಯಾಗಕ್ಕೆ ತುಂಬಾ ಥ್ಯಾಂಕ್ಸ್ ಅಕ್ಕ. ಆದ್ರೆ ನಂಗೆ ಯಾರ ಸಿಂಪತಿನೂ ಬೇಡ ಕಣೆ. ಸ್ಪೆಷಲಿ ನಿನ್ ಸಿಂಪತಿ ಅಂತೂ ಖಂಡಿತವಾಗ್ಲೂ ಬೇಡ. ನಿನ್ ಮನ್ಸಿಗೆ ಇಷ್ಟ ಆಗದೆ ಇರೋ ಸೀರೆನ್ ಕೊಡಕ್ಕೆ ನಿನಗೂ ಹಿಂಸೆ ಆಗುತ್ತೆ ಕಣೆ. ಅದಕ್ಕೆ ನಾಳೆ ಫಂಕ್ಷನ್ ಅಲ್ಲಿ ನೀನು ಉದಾರವಾದ ಬುದ್ಧಿ ತೋರಿಸ್ಬೇಕಲ್ವಾ? ಆಕ್ಚುಲಿ ಈ ಸೀರೆನ ನಾನೇ ತಂದಿದ್ದು. ವಿನುತಾದ ಒಂದು ಸೀರೆ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಇದನ್ನ ನೀನೇ ಕೊಡು ಅಂತ ಹೇಳಿ ನಾನೇ ಕೊಟ್ಟೆ ಅಂತ ಎಲ್ಲರ ಹತ್ರನೂ ಹೇಳ್ಕೋಬೇಕಲ್ವಾ? ನಾನು ಯಾರಿಗೂ ಹೇಳಲ್ಲಮ್ಮ, ಆಯ್ತಾ? ಹೌದು, ನಿನ್ ಮಾವನ್ ತೋರ್ಸಿದ ಸೀರೆ ಯಾವುದು? ಅಂಗಡಿಲಿ ನಾನ್ ಸೆಲೆಕ್ಟ್ ಮಾಡಿದ ಸೀರೆ ಅಲ್ವಲ್ಲ ಅದು? ನೀನ್ ಸೆಲೆಕ್ಟ್ ಮಾಡಿದ ಸೀರೆನ ನಾನು ಯಾಕೆ ಗಿಫ್ಟ್ ಆಗಿ ಕೊಡ್ಬೇಕು? ಮತ್ ಯಾಕೆ ತಗೊಂಡೆ? ಬಿಡ್ಬೇಕಲ್ಲಮ್ಮ ನೀನು. ಜೊತೆಗೆ ಬಂದಿದ್ರೆ ಯಜಮಾನ್ಗೆ ತೋರ್ಸಕ್ಕೆ. ಹೋಗ್ಲಿ ಬಿಡು ಅಂತ ನಾನು ಬಿಲ್ ಮಾಡಿಸ್ದೆ. ಆದ್ರೆ ಏನ್ ಗೊತ್ತಾ, ಆ ಥರದ ಸೀರೆಗಳನ್ನ ನಮ್ಮನೆ ಕೆಲಸದವ್ರು ಓಡಲ್ಲ ಕಣೆ. ದುಡ್ಡಿದ್ರೆ ಏನ್ ಬಂತು, ಟೇಸ್ಟ್ ಇರ್ಬೇಕಲ್ವಾ?
ಹೀಗೆ ಅಂತ ಒಂದ್ ಮಾತು ಅಂಗಡಿಲೇ ಹೇಳಿದಿದ್ರೆ ನಾನು ಯಾವ ಸೀರೆನೂ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ದುಡ್ಡು ಆಯ್ತು. ದೊಡ್ಡ ದಂಡನೋ ಅಥವಾ ನೀನ್ ಸೆಲೆಕ್ಟ್ ಮಾಡಿದ ಸೀರೆನ ನಾನು ಕೊಡ್ತಿಲ್ಲ ಅಂತ ಈಗೋ ಹೊರಟಾಯ್ತು. ಇದ್ರಲ್ಲಿ ಈಗೋ ಏನಿದೆ ವಿನುತಾ? ನಾನ್ ತಂದಿದ್ದ ಸೀರೆನ ನೀನೇ ಗಿಫ್ಟ್ ಕೊಡು. ಈಗ ನಾವು ಅಕ್ಕ ತಂಗಿರಷ್ಟೇ ಅಲ್ಲ ಕಣೆ, ಒಂದೇ ಮನೆ ಸೊಸೆರು. ಒಂದು ಮನೆಯಿಂದ ಒಂದು ಗಿಫ್ಟ್ ಹೋದ್ರೆ ಸಾಕು. ನೀನೇ ಕೊಡು, ನಾನು ಅಮ್ಮಂಗೆ ಏನು ಕೊಡಲ್ಲ. ನೀನ್ ಕೊಡ್ಲಿ ನಾನ್ ಕೊಡ್ಲಿ ಸೇರೋದು ಅಮ್ಮಂಗೆ ತಾನೆ. ವಿನುತಾ, ಚಿಕ್ಕ ಚಿಕ್ಕ ವಿಷಯಕ್ಕೆ ಹಠ ಸಾಧಿಸ್ಬೇಡ ಕಣೆ. ನಿಂಗಿನ್ನೂ ಸಣ್ಣ ವಯಸ್ಸು, ಮುಂದೆ ತುಂಬಾ ಕಷ್ಟ ಆಗುತ್ತೆ. ದ್ವೇಷ ಒಳ್ಳೇದಲ್ಲ ಕಣೆ, ಯಾರಿಗೂ ಸುಖ ತರಲ್ಲ. ದುಡುಕಿ ನಿರ್ಧಾರಗಳನ್ನ ತಗೋಬೇಡ. ನಾನ್ ದ್ವೇಷ ಸಾಧಿಸ್ತೀನಿನೇ. ಸರಿ ಆಯ್ತು, ನಾನ್ ಚಿಕ್ಕವಳು, ನನಗ್ ಬುದ್ಧಿ ಇಲ್ಲ. ಆದ್ರೆ ನಿನಗೆ, ನೀನು ಬುದ್ಧಿವಂತೆ, ಸಾಧ್ವಿ, ಸಹನಾಮೂರ್ತಿ. ನಿನಗ್ ಗೊತ್ತಾಗ್ಲಿಲ್ವಾ? ಮಾವ ನಿಮ್ಮನ್ನ ಈ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಅಂತ ಗೊತ್ತಾದಾಗ ಈ ತಂಗಿ ಅದೊಳಗೆ ಒಂದು ಮಾತು ಹೇಳಬೇಕು ಅಂತ ಗೊತ್ತಾಗ್ಲಿಲ್ವಾ? ರೂಮಲ್ಲಿ ಮಲಗಿದ್ ನಮ್ಮನ್ನ ಹೊರಗೆ ಹಾಕಿದ್ರು. ಮಾವ ದುಡುಕ್ಬೇಡಿ, ನಮ್ಗಿದೆಲ್ಲ ಬೇಡ ಅಂತ ಹೇಳ್ಬೇಕಂತ ಗೊತ್ತಾಗ್ಲಿಲ್ವಾ? ನಮ್ಮನ್ನು ಊಟಕ್ಕೆ ಕರೆದು ಭಿಕ್ಷುಕರು ಅನ್ನೋ ಹಾಕಿ ಹೊರಗೆ ಹಾಕಿದ್ರು. ಅವರಿದ್ರೇನೆ ನಾವು ಊಟ ಮಾಡೋದು, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ದಿದ್ರೆ ಮಾವ ನಮ್ಮನ್ನು ಊಟಕ್ಕೆ ಕರೀತಿದ್ರು. ಇದನ್ನು ಹೇಳ್ಬೇಕಂತ ಗೊತ್ತಾಗ್ಲಿಲ್ವಾ? ಮಾವ ಅಮ್ಮನಿಗೆ ಗಿಫ್ಟ್ ಕೊಡಕ್ಕೆ ಅಂತ ದುಡ್ಡು ಕೊಟ್ರು ಅಂತ ಹೇಳಿ ಕುಣಿದಾಡ್ತಿದ್ದೆ. ಮಾವ ವಿನೂತನ್ಗೂ ಕೊಡಿ, ಅವಳು ಈ ಮನೆ ಸೊಸೆನೆ, ಅವಳು ಅಮ್ಮನಿಗೆ ಗಿಫ್ಟ್ ಕೊಡ್ಬೇಕು ಅಂತ ಹೇಳಕ್ಕೂ ಗೊತ್ತಾಗ್ಲಿಲ್ವಾ? ದ್ವೇಷ ಇರೋದು ನಿನಗೆ, ಅವಮಾನ ಆಗ್ಲಿ ಅಂತಾನೆ ಸುಮ್ಮನೆ ಇರೋ ನಾಟಕ ಮಾಡ್ತಿದ್ಯಾ. ನಾನ್ ಜೋರಾಗಿ ಮಾತಾಡ್ತೀನಿ ನೋಡು, ಅದಕ್ಕೆ ಎಲ್ರಿಗೂ ಕೆಟ್ಟವಳಾಗೆ ಕಾಣಿಸ್ತೀನಿ. ದ್ವೇಷ ಸಾಧಿಸ್ತಿರೋದು ನಾನಲ್ಲ ಕಣೆ, ಸಾಧಿಸ್ತಿರೋದು ನೀನು. ಸಾವಿತ್ರಿ, ಯಾಕೆ ಬೇಜಾರ್ಲಿದ್ಯಾ? ಏನಿಲ್ಲ. ಓ, ನಾಳೆ ಫಂಕ್ಷನ್ ಆಗಿ ಎಲ್ಲ ಜವಾಬ್ದಾರಿ ನಿಂದೆ ಅಂತನಾ? ಬರೀ ಮಾಡ್ಕೊಂಬೇಡ, ಫಂಕ್ಷನ್ ಬೊಂಬಾಟ ನಡೀತದೆ. ಇಲ್ಲ ರೀ, ಈ ಮನೇಲಿ ನಾವು ಹೇಗಿರ್ಬೇಕು, ಮುಂದೆ ನಮ್ಮ ಭವಿಷ್ಯ ಹೇಗೆ ಅನ್ನೋದೇ ಭಯ ಆಗ್ತಿದೆ. ಭಯನ? ಈ ಮನೇಲಿ ಯಾರ ಜೊತೆ ಹೇಗಿರ್ಬೇಕು, ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಹೇಗಿರ್ಬೇಕು, ಹೇಗಿರ್ಬಾರ್ದು, ಸದಾ ತಂತಿ ಮೇಲೆ ನಡೆಯೋ ಹಾಗಿರಕ್ಕಾಗುತ್ತಾ? ನಿಮಗೆ ಕಾಡಲ್ಲಿ ಓಡಾಡ್ಕೊಂಡಿದ್ದ ಪ್ರಾಣಿನ ಬೋನಲ್ಲಿಟ್ಟು 3 ಹೊತ್ತು ಊಟ ಹಾಕ್ತಂಗಾಗಿದೆ ನಮ್ಮ ಜೀವನ. ಎಲ್ಲೈತೆ ಸ್ವಾತಂತ್ರ್ಯ, ನಗು, ನೆಮ್ಮದಿ ಹೊಂಟೋಯ್ತು.
ತಿನ್ನೋ ಅನ್ನನ ಅನ್ಬೋದು ಸುಖ ಇಲ್ಲ ನಮಗೆ. ಅಪ್ಪ ನಾನು ಸಿಗ್ಲೇಬಾರ್ದಾಗಿತ್ತು ಸಾವಿತ್ರಿ, ನೆಮ್ಮದಿಯಾಗಿರ್ತಿದ್ವಿ. ಪ್ರತಾಪ್ ಬಾಸು ಮೊದಲಿನಂತೆ ನಗ್ನಗ್ತಾ ಮಾತಾಡಲ್ಲ ನನ್ನ ಹತ್ರ. ವಿನೂತ ಪ್ರೀತಿಯಿಂದ ಭಾವ ಅಂತ ಕರೆಯಕ್ಕಿಲ್ಲ. ಇದ್ರ ಮಧ್ಯೆ ನಾಳೆ ಆನವರ್ಸರಿ ಬೇರೆ. ಥು, ದರಿದ್ರ ಜೀವನ ನಮ್ದು. ಒಳಗೆ ಸುಖ ಇಲ್ಲ ಅಂದ್ರು ಹೊರಗೆ ನಗ ಆಡ್ಕೊಂಡು ಓಡಾಡಬೇಕು.